ನಮಸ್ಕಾರ. ನಾನಿನ್ನ ಹಾಗಲಕಾಯಿ ಫ್ರೈ ಮಾಡ್ಕೊಂಡು ಬಂದಿದ್ದೀನಿ. ಇದು ಹೆಚ್ಚಾಗಿ ಮಂಗಳೂರು ಕಡೆ ಮಾಡ್ತಾರೆ. ಬಹಳ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋ ಅನಿಸುತ್ತೆ. ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ. ನಾನಿಲ್ಲಿ 2 ಹಾಗಲಕಾಯಿನ ತೊಗೊಂಡಿದ್ದೀನಿ. ಈಗ ಕತ್ತಿ ಇಟ್ಕೊಂಡಿದ್ದೀನಿ. ಹಾಗಲಕಾಯಿನ ತೆಳುವಾಗಿ ಕಟ್ ಮಾಡ್ತಾ ಬರೋಣ. ಇದರ ಬೀಜ ಚಿಗುರಾಗಿದ್ದರೆ ಅದು ಸಮೇತನೇ ಹಾಕ್ಬೋದು, ಬೆಳೆದಿದ್ದರೆ ಮಾತ್ರ ಬೀಜ ಹಾಕಬಾರ್ದು, ಸ್ವಲ್ಪ ಕಹಿ ಜಾಸ್ತಿ ಬರುತ್ತೆ. ಈಗ ಹಾಗಲಕಾಯಿನ ಹೆಚ್ಚಾಯಿತು. 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಉಪ್ಪು ಹಾಕಿ ಹಾಗಲಕಾಯಿನ ಚೆನ್ನಾಗಿ ಹೂಡಿ ಅರ್ಧ ಗಂಟೆ ನೆನೆಯೋಕ್ಕೆ ಬಿಡೋಣ. ನಾನು ಒಂದು ತಟ್ಟೆಯಲ್ಲಿ 1 ಮುಷ್ಟಿಯಷ್ಟು ಕಡಲೆ ಹಿಟ್ಟನ್ನು ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಹಾಗೆ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪೌಡ್ರ್ ಹಾಕೋಣ. 1/4 ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರ್ ಹಾಕೋಣ. ಅರ್ಧ ಸ್ಪೂನಷ್ಟು ಅಮ್ಚೂರ್ ಪುಡಿ ಹಾಕೋಣ. ಹಾಗೆ 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೋಣ. ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೋಣ. ರೆಡ್ ಚಿಲ್ಲಿ ಹಾಕಿದರೂ ಸಹಿತ ಕಾಶ್ಮೀರಿ ಚಿಲ್ಲಿ 1/4 ಸ್ಪೂನಷ್ಟು ಹಾಕೋಣ. ಸ್ವಲ್ಪ ಖಾರ ಇರಬೇಕು, ಹಾಗೆ ಬಣ್ಣನೂ ಇರಬೇಕು. ಈಗ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ಉಡ್ತಾ ಹೋಗೋಣ. ಒಂದು ಬೌಲ್ ತಗೊಂಡಿದ್ದೀನಿ. 4 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಹಾಗಲಕಾಯಿ ಹೋಳುಗಳನ್ನು ನೀರಿಗೆ ಹಾಕಿ ಚೆನ್ನಾಗಿ ತಿಕ್ಕಿ ತೊಳೆದು ನಂತರ ಒಂದು ಸೋಸಾ ಬಟ್ಟಲಲ್ಲಿ ಸೋಸೋಣ. ಹಾಗಲಕಾಯಿ ಬೀಜಗಳು ಸ್ವಲ್ಪ ಬೆಳೆದಿದ್ದರೆ ಈಗ ತೊಳೆದಾಗ ಅದು ಬಿದ್ದೋಗ್ಬಿಡುತ್ತೆ. ಈಗ ಹಾಗಲಕಾಯಿ ಹೋಳುಗಳನ್ನು ತೊಳೆದು ಒಂದು ಪಾತ್ರೆಗೆ ಹಾಕಿಟ್ಕೊಂಡಾಯಿತು. ಈ ನೀರನ್ನು ಲಿಂಬೆ ರಸ, ಉಪ್ಪು ಹಾಕ್ಕೊಂಡು ಶುಗರ್ ಇರೋರು ಕುಡಿದ್ರೆ ಒಳ್ಳೆಯದು. ಈಗ ಹಾಗಲಕಾಯಿ ಹೋಳುಗಳನ್ನು ನೀರಿನಿಂದ ತೊಳೆದಾಗೋಯ್ತು. ನಂತರ ರೆಡಿ ಮಾಡಿಟ್ಕೊಂಡಿರೋ ಮಸಾಲೆ ಇದೆಯಲ್ಲ, ಅದಕ್ಕೆ ಹೋಳುಗಳನ್ನ ಹೀಗೆ ಅದ್ದಿ ಅದಕ್ಕೆ ಕೋಟಿಂಗ್ ಚೆನ್ನಾಗಿ ಬರೋ ಹಾಗೆ ಮಾಡಬೇಕು. ಕೋಟಿಂಗ್ ಚೆನ್ನಾಗಿ ಬಂದರೆ ಹಾಗಲಕಾಯಿ ಕಹಿ ಬರೋಲ್ಲ, ಹಾಗೆ ತುಂಬ ಕ್ರಿಸ್ಪಿಯಾಗಿ ಸಹಿತ ಬರುತ್ತೆ. ಈಗ ಹೋಳುಗಳಿಗೆ ಕೋಟಿಂಗ್ ಮಾಡಿ ರೆಡಿ ಆಯಿತು. ಈಗ ಬೇಯಿಸೋಕೆ ರೆಡಿ ಮಾಡೋಣ. ಒಲೆ ಮೇಲೆ ಕಾವಲಿ ಇಟ್ಟಿದ್ದೀನಿ. ಹೆಚ್ಚಾಗಿ ನಾನ್ ಸ್ಟಿಕ್ ತವಾನೇ ಚೆನ್ನಾಗಾಗೋದು. ಈಗ 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಸ್ವಲ್ಪ ಉರಿ ಜೋರಾಗಿರಲಿ. ಈಗ ಕಾವಲಿ ಕಾದಿದೆ. ಈಗ ಉರಿ ಮೀಡಿಯಮ್ ಆಗಿರಲಿ. ಕೋಟಿಂಗ್ ಮಾಡಿರೋ ಹೋಳುಗಳನ್ನು ಕಾವಲಿ ಮೇಲೆ ಇಡ್ತಾ ಬರೋಣ. ಈಗ 1 ಸ್ಪೂನಷ್ಟು ಎಣ್ಣೆ ಹಾಕೋಣ. ಹಾಗೆ ಮೇಲ್ಭಾಗ ಸ್ವಲ್ಪ ಫ್ರೈ ಆಗಿದೆ, ಇದನ್ನು ಮುಚ್ಚಿ ಹಾಕೋಣ. ಈ ಹಾಗಲಕಾಯಿ ಫ್ರೈಗೆ ಗೋಲ್ಡ್ ವಿನ್ನರು ಅಥವಾ ಶೇಂಗಾ ಎಣ್ಣೆ ಟೇಸ್ಟು. ಕೊಬ್ಬರಿ ಎಣ್ಣೆ ಹಾಕಿದರೆ ಏನಾಗುತ್ತೆ, ಕಾವಲಿನೇ ಎಣ್ಣೆನ ಕುಡಿದ್ಬಿಡುತ್ತೆ. ಈಗ ಪುನಃ 1/4 ಸ್ಪೂನಷ್ಟು ಎಣ್ಣೆ ಹಾಕೋಣ. ಈಗ ಉರಿ ಸಣ್ಣದಾಗಿ ಇಡೋಣ. 3ರಿಂದ 4 ಸ್ಪೂನಾದರೂ ಎಣ್ಣೆ ಬೇಕು. ಈಗ ಫ್ರೈ ಗ್ಯಾಸ್ ಆಫ್ ಮಾಡೋಣ. ಹಾಗೆ ಒಂದು 5 ನಿಮಿಷ ಬಿಡೋಣ. ರುಚಿಯಾದ ಹಾಗಲಕಾಯಿ ಫ್ರೈ ರೆಡಿ ಆಯಿತು. ಈ ಫ್ರೈ ಬಿಸಿ ಇರಬೇಕಾದ್ರೆ ಮಾತ್ರ ಅಲ್ಲ, ತಣ್ಣಗಾದರೂ ಸಹಿತ ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಊಟ ಮಾಡಬೇಕಾದ್ರೆ ನಂಚ್ಕೊಬೋದು, ಕಾಫಿ ಟೀ ಜೊತೆ ಕುಡಿಬೋದು, ಹಾಗೆ ಸಹಿತ ಬರೀ ಬಾಯಲ್ಲಿ ತಿನ್ಬೋದು. ತುಂಬ ಸರಳವಾಗಿ ಮಾಡುವಂಥದ್ದು. ಹಾಗಲಕಾಯಿ ಯಾರು ಇಷ್ಟಪಡ್ತಾರೋ ಅವರಿಗೆ ಈ ಫ್ರೈ ತುಂಬ ರುಚಿ ಅನಿಸುತ್ತೆ. ನೋಡಿದ್ರಲ್ಲ ರುಚಿಯಾದ ಹಾಗಲಕಾಯಿ ಫ್ರೈ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.